ಮಾಸ್ಕ್ ಮ್ಯಾನ್ ಬಂಧನ ಆಗಿದೆ. ಈ ಮಾಸ್ಕ್ ಮ್ಯಾನ್ ಹಾಗಾದ್ರೆ ಸಿಕ್ಕಿಕೊಂಡಿದ್ದು ಹೇಗೆ ಅನ್ನುವಂತ ಪ್ರಶ್ನೆ ಕಾಡುತ್ತೆ. ವಿಚಾರಣೆ ನಿರಂತರವಾಗಿ ನಡೆಯಿತು. ಅನೇಕ ದಿನಗಳಿಂದಲೂ ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ರು. ಈ ವಿಚಾರಣೆಯ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಒಂದಷ್ಟು ಪ್ರಶ್ನೆಯನ್ನ ಮಾಡಿದ್ದಾರೆ. ಆ ಪ್ರಶ್ನೆಗೆ ಪ್ರತಿ ಬಾರಿಯೂ ಕೂಡ ಒಂದಷ್ಟು ಭಿನ್ನವಾದಂತಹ ಉತ್ತರಗಳು ಬರ್ತಾ ಇರೋದ್ರಿಂದ ಈತನ ಮೇಲೆ ಅನುಮಾನ ಹೆಚ್ಚಾಗಿದೆ. ಅದರ ಜೊತೆಯಲ್ಲಿ ಒಂದಷ್ಟು ಹೆಸರುಗಳನ್ನ ಕೂಡ ಈತ ತಗೊಂಡ. ಆ ಹೆಸರುಗಳು ಕೂಡ ಈತನಿಗೆ ಮುಳುವಾಯಿತು. ಆತ ಕೊಟ್ಟಂತಹ ಸಂದರ್ಶನದಲ್ಲಿ ಒಂದಷ್ಟು ಹೆಸರುಗಳನ್ನ ತಗೊಂಡಿದ್ಯಲ್ಲ, ಈತನಿಗೆ ಮುಳುವಾಯಿತು ಅನ್ನುವಂಥದ್ದು ಈ ಪ್ರಕರಣದಲ್ಲಿ ಗಮನಿಸಬೇಕಾದಂತ ಅಂಶ. ಹಾಗಾದ್ರೆ ಈತ ಸಿಕ್ಕಾಕೊಂಡಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಈ ವಿಚಾರಣೆಯಲ್ಲಿ ದುರುದ್ದೇಶ ಪೂರಕವಾಗಿ ಒಂದಷ್ಟು ಹೆಸರುಗಳನ್ನ ಹೇಳಿದ್ದಾನೆ ಅನ್ನುವಂಥ ವಿಚಾರ. ಎಸ್ಐಟಿ ಅಧಿಕಾರಿಗಳಿಂದ ಮಾಸ್ಕ್ ಮ್ಯಾನ್ ಬಂಧನ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಮಾಸ್ಕ್ ಮ್ಯಾನ್ ಅನ್ನ ಹಾಜರುಪಡಿಸಲಾಗುತ್ತೆ. ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಸುದೀರ್ಘವಾಗಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದ್ರು. ವಿಚಾರಣೆ ಸಂದರ್ಭದಲ್ಲಿ ಮಾಸ್ಕ್ ಮ್ಯಾನ್ ಸುಳ್ಳು ಹೇಳಿರೋದೆಲ್ಲವೂ ಕೂಡ ಈಗ ಬಯಲಾಗಿದೆ. ಸತತ ವಿಚಾರಣೆಯ ಬಳಿಕ ಈಗ ಮಾಸ್ಕ್ ಮ್ಯಾನ್ ಅನ್ನ ಪೊಲೀಸರು ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಎಸ್ಐಟಿ ಅಧಿಕಾರಿಗಳಿಂದ ಮಾಸ್ಕ್ ಮ್ಯಾನ್ ಬಂಧನ ಆಗಿದೆ. ಬಂಧನಕ್ಕೆ ಕಾರಣಗಳೇನು ಅನ್ನುವಂತಹ ಪ್ರಶ್ನೆ, ಅದಕ್ಕೊಂದಷ್ಟು ಉತ್ತರಗಳು ಸಿಗ್ತಾ ಇದೆ. ಯಾಕಂದ್ರೆ ವಿಚಾರಣೆ ಹಂತದಲ್ಲೂ ಕೂಡ ಹಲವಾರು ಅನುಮಾನಗಳು ಎಸ್ಐಟಿ ಅಧಿಕಾರಿಗಳಿಗೆ ಕಾಡಿತ್ತು. ಸತತ ವಿಚಾರಣೆಯ ಬಳಿಕ ಮಾಸ್ಕ್ ಮ್ಯಾನ್ ಅನ್ನ ಈಗ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಈಗ ಆತನ ಬಂಧನ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಮಾಸ್ಕ್ ಮ್ಯಾನ್ ಅನ್ನ ಈಗ ಹಾಜರುಪಡಿಸಲಾಗುತ್ತೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಆ ನಂತರದಲ್ಲಿ ಏನು, ಎಷ್ಟು ದಿನಗಳ ಬಂಧನ, ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಪಡಿತಾರ, ಏನು ಎತ್ತ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಆದರೆ ಸದ್ಯಕ್ಕೆ ಈ ಮಾಸ್ಕ್ ಮ್ಯಾನ್ ಹಿಂದಿನ ರಹಸ್ಯವನ್ನ ಎಸ್ಐಟಿ ಅಧಿಕಾರಿಗಳು ಭೇದಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಬಂಧನ ಆಯಿತು. ಬಂಧನ ಆದ ನಂತರದಲ್ಲಿ ಈಗ ಮುಂದೆ ಏನು ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನುವಂಥ ವಿಚಾರ. ಆದರೆ ವಿಚಾರಣೆ ಬಹಳ ಇದೆ. ಈತನ ಬಳಿ ಇರುವಂತಹ ಪ್ರಶ್ನೆಗಳು ಜೊತೆಲಿ ಉತ್ತರ ಪಡ್ಕೊಳ್ಳೋದು ಕೂಡ ಬಹಳ ಇದೆ. ಹಾಗಾಗಿ ಎಷ್ಟು ದಿನ ಕಸ್ಟಡಿಗೆ ಪಡಿಬಹುದು, ಏನಾಗಬಹುದು ಪ್ರಕರಣ? ಹೌದು ಅಶ್ವಿನಿ, ಅಂದ್ರೆ ಮಾಸ್ಕ್ ಮ್ಯಾನ್ ನ ಬಂಧನ ಆಗಿರುವಂತದ್ದು ಇನ್ನೂ ಕೆಲವೇ ಹೊತ್ತಿನಲ್ಲಿ, ಅಂದ್ರೆ ಸುಮಾರು 11 ಗಂಟೆಯ ವೇಳೆಗೆ ಆತನನ್ನ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಕರೆತರುವಂತಹ ಸಾಧ್ಯತೆ ಇರುವಂತದ್ದು. ಅಲ್ಲಿ ಹಾಜರುಪಡಿಸಿ ಆ ಬಳಿಕ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಇರುವಂತದ್ದು. ಬಹಳಷ್ಟು ಪ್ರಮುಖ ಘಟ್ಟ ಅಂತಾನೆ ಹೇಳಬಹುದು. ಎಸ್ಐಟಿ ತನಿಖೆ ಆರಂಭದಲ್ಲಿ ಉತ್ಕ ನಡೆಯಿತು. ಆ ಬಳಿಕ ಸಾಕಷ್ಟು ಜನ ಈತನ ವಿರುದ್ಧ ಒಂದಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಈತ ಸುಳ್ಳು ಹೇಳ್ತಿದ್ದಾನೆ, ಈತ ಯಾರ್ದೋ ದುರುದ್ದೇಶಕ್ಕೆ, ಅಂದ್ರೆ ಈತನ ಹಿಂದೆ ಯಾರೋ ನಿತ್ತು ಈ ರೀತಿಯಾದಂತಹ ಹೇಳಿಕೆಯನ್ನ ಹೇಳಿಸ್ತಾ ಇದ್ದಾರೆ ಅನ್ನುವಂತಹ ಸಾಕಷ್ಟು ಆಕ್ರೋಶಗಳು ಕೇಳಿ ಬಂದಿತ್ತು. ಅದರ ಜೊತೆಗೆ ಈತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಬೇಕು ಅನ್ನುವಂತ ಒಂದಷ್ಟು ಆಗ್ರಹಗಳು ಕೂಡ ಕೇಳಿ ಬಂದಿತ್ತು. ಜೊತೆಗೆ ಎಸ್ಐಟಿ ಕಚೇರಿಗೂ ಕೂಡ ಪತ್ರ ಬರೆದಿದ್ರು. ಅಂದ್ರೆ ಈತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಬೇಕು, ಇಲ್ದಿದ್ರೆ ಅಂದ್ರೆ ಮಾಮೂಲಿಯಾಗಿ ಆತ ವಕೀಲರ ಜೊತೆ ಬರ್ತಾನೆ, ಹಿಂದಿರುಗುವಾಗ್ಲೂ ಕೂಡ ವಕೀಲರ ಜೊತೆ ಹೋಗ್ತಾನೆ. ಈ ರೀತಿಯಾದಂತಹ ವಿಚಾರಣೆ ಸರಿಯಾಗಿ ಆಗುವುದಿಲ್ಲ ಮತ್ತು ಸಮರ್ಪಕವಾಗಿ ಸಮಗ್ರವಾದಂತಹ ವಿಚಾರಣೆ ಮಾಡಬೇಕಾದ್ರೆ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಬೇಕು ಅನ್ನುವಂತ ಆಕ್ರೋಶ ಕೇಳಿ ಬಂದಿತ್ತು. ಸದ್ಯ ಆತನ ಬಂಧನ ಆಗಿರುವಂತದ್ದು. 11 ಗಂಟೆ ಸುಮಾರಿಗೆ ಆತನನ್ನ ಕೋರ್ಟಿಗೆ ಹಾಜರುಪಡಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಂದ್ರೆ ನಿನ್ನೆ ಆತ ವಿಚಾರಣೆಯ ಸಂದರ್ಭದಲ್ಲಿ ಒಂದಷ್ಟು ಅನುಮಾನ ಹುಟ್ಟಿಸುವಂತಹ ಗೊಂದಲಕಾರಿಯಾದಂತಹ ಹೇಳಿಕೆಗಳನ್ನ ಹೇಳಿದ್ದಾನೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಸತತ 2 ದಿನಗಳ ಕಾಲ ಮೊಹಂತಿ ಅವರೇ ಖುದ್ದಾಗಿ ಬಂದು ಆತನನ್ನ ವಿಚಾರಣೆ ಮಾಡಿದ್ರು. ಮೊನ್ನೆಯೂ ಕೂಡ ವಿಚಾರಣೆ ಮಾಡಿದ್ರು. ನಿನ್ನೆ ಬೆಳಗ್ಗೆ 10:00ವರೆಗೆ ಆತ ಎಸ್ಐಟಿ ಕಚೇರಿಗೆ ಬಂದಿದ್ದ. ಸುಮಾರು 11 ಗಂಟೆಯಿಂದ ಎಸ್ಐಟಿಯ ತನಿಖಾಧಿಕಾರಿಯಾದಂತಹ ಜಿತೇಂದ್ರ ದಯಾಮ್ ಅವರು ಆತನನ್ನ ಆರಂಭದಲ್ಲಿ ವಿಚಾರಣೆಗೆ ಒಳಪಡಿಸಿದ್ರು. ಆಗ್ಲೂ ಕೂಡ ಒಂದಷ್ಟು ಗೊಂದಲಕಾರಿಯಾದಂತಹ ಹೇಳಿಕೆಯನ್ನ ನೀಡಿದ್ದ. ಜೊತೆಗೆ ಆತನ ಹೇಳಿಕೆಯಲ್ಲೂ ಕೂಡ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗಿತ್ತು. ಆ ಬಳಿಕ 2 ಗಂಟೆ ಸುಮಾರಿಗೆ, ಅಂದ್ರೆ ಬೆಳಗ್ಗಿನ ಹೇಳಿಕೆಯಲ್ಲಿ ಒಂದಷ್ಟು ಅನುಮಾನ ಮೂಡಿದ ಹಿನ್ನೆಲೆಯಲ್ಲಿ ಮತ್ತೆ ಎಸ್ಐಟಿ ಮುಖ್ಯಸ್ಥರೇ ಖುದ್ದಾಗಿ 2 ಗಂಟೆ ವೇಳೆಗೆ, ಅಂದ್ರೆ ನಿನ್ನೆ ಮಧ್ಯಾಹ್ನ 2 ಗಂಟೆಯ ವೇಳೆಗೆ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರೇ ಬಂದು ಆತನನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಪ್ರಮುಖ ಪ್ರಶ್ನೆಗಳನ್ನ ಆತನ ಮುಂದಿಟ್ಟಿರುವಂತದ್ದು. ಆದ್ರೆ ಆತನ ಉತ್ತರದಲ್ಲಿ ಒಂದಷ್ಟು ಗೊಂದಲ ಉಂಟಾಗಿತ್ತು. ಹೀಗಾಗಿ ವಿಚಾರಣೆ ಅನ್ನುವಂಥದ್ದು ರಾತ್ರಿ ಪೂರ್ತಿ ಸಾಗಿತ್ತು. ಯಾವತ್ತು ಬೆಳಗ್ಗೆ 5 ಗಂಟೆವರೆಗೂ ಕೂಡ ಆತನನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ತೀವ್ರವಾಗಿ ಆತನನ್ನ ವಿಚಾರಣೆಗೆ ಒಳಪಡಿಸಿದ್ರು. ಬೇರೆ ಬೇರೆ ಪ್ರಶ್ನೆಗಳನ್ನು ಕೂಡ ಕೇಳಿದ್ರು. ಆದ್ರೆ ಆತ ಒಂದಷ್ಟು ಗೊಂದಲಕಾರಿಯಾದಂತಹ ಹೇಳಿಕೆಯನ್ನು ಕೂಡ ಹೇಳಿದ್ದ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ
ಇರುವಂತದ್ದು. ಯಾವುದೇ ಹೇಳಿಕೆಯಲ್ಲಿ ಕೂಡ ಸ್ಪಷ್ಟತೆ ಇರಲಿಲ್ಲ, ಎಲ್ಲವೂ ಕೂಡ ಗೊಂದಲಕಾರಿಯಾದಂತಹ ಹೇಳಿಕೆ ಆಗಿತ್ತು. ಜೊತೆಗೆ ಅನುಮಾನ ಹುಟ್ಟಿಸುವಂತ ಹೇಳಿಕೆ ಆತನದ್ದಾಗಿತ್ತು ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಹೀಗೆ ಮತ್ತೆ ಏನು ಆತನನ್ನು ವಿಚಾರಣೆ ಮುಂದುವರಿಸ್ತಾ ಇದ್ದಂತೆ ಬಹಳಷ್ಟು ಅನುಮಾನಗಳು ಕೂಡ ಆತನ ಮೇಲೆ ವ್ಯಕ್ತ ಆಗಿತ್ತು. ಜೊತೆಗೆ ದುರುದ್ದೇಶದಿಂದಲೇ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಅನ್ನುವಂತ ಅನುಮಾನಗಳು ಕೂಡ ಎಸ್ಐಟಿ ಮುಖ್ಯಸ್ಥರಿಗೆ ಬಲವಾಗಿ ಕಂಡು ಬಂದಿತ್ತು. ಹೀಗಾಗಿ ಆತನನ್ನ ಈಗಾಗಲೇ ಬಂಧನ ಮಾಡಿರುವಂತದ್ದು, ಬಂಧಿಸಿ ಆತನನ್ನು ಬೇರೆ ಕಡೆ ಕರೆದುಕೊಂಡು ಹೋಗಿರುವಂತದ್ದು. ಸುಮಾರು 11 ಗಂಟೆ ಸುಮಾರಿಗೆ ಆತನನ್ನ ನ್ಯಾಯಾಲಯಕ್ಕೂ ಕೂಡ ಹಾಜರುಪಡಿಸ್ತಾರೆ. ಆ ಬಳಿಕ ಆತನನ್ನ ಕಸ್ಟಡಿಗೆ ಸಂಪರ್ಕದಲ್ಲಿ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ನಿಗೂಢ ವ್ಯಕ್ತಿಯ ಬಣ್ಣವನ್ನ ಈಗ ಬಯಲಾಗಿಸಿದೆ ಎಸ್ಐಟಿ. ನಿಗೂಢ ವ್ಯಕ್ತಿಯ ಹೆಸರು ಸಿಎನ್ ಚಿನ್ನಯ್ಯ. ಈತನ ಹೆಸರನ್ನ ಬಯಲು ಮಾಡಬಾರದು, ಮುಖ ಕಾಣಿಸಬಾರದು ಅಂತ ಮಾಸ್ಕ್ ಹಾಕೊಂಡಿದ್ದ ಎಸ್ಐಟಿ ಅಧಿಕಾರಿಗಳಿಂದಲೇ ಈತನ ಹೆಸರನ್ನ ಈಗ ಬಯಲು ಮಾಡಲಾಗಿದೆ. ಈತನ ನಿಜ ಬಣ್ಣ ಯಾವಾಗ ಬಯಲಾಯಿತೋ ಆಗ ಈತನ ಹೆಸರನ್ನ ಕೂಡ ಈಗ ಹೇಳಿದ್ದಾರೆ. ಇಲ್ಲಿವರೆಗೂ ಕೂಡ ಆತನನ್ನ ಮಾಸ್ಕ್ ಮ್ಯಾನ್, ನಿಗೂಢ ವ್ಯಕ್ತಿ, ಅನಾಮಿಕ ವ್ಯಕ್ತಿ, ಜೊತೆಯಲ್ಲಿ ಹೆಸರನ್ನ ಹೇಳೋದಕ್ಕೆ ಬಯಸದಂತ ದೂರುದಾರ ಅನ್ನುವಂತ ರೀತಿಯಲ್ಲಿ ಆತನನ್ನ ಕರೆಯಲಾಗ್ತಾ ಇತ್ತು. ಆದ್ರೆ ಆತನ ಹೆಸರು ಸಿಎನ್ ಚಿನ್ನಯ್ಯ. ದೂರುದಾರ ವ್ಯಕ್ತಿಯ ಹೆಸರು ಸಿಎನ್ ಚಿನ್ನಯ್ಯ. ಈ ನಿಗೂಢ ವ್ಯಕ್ತಿಯ ಮುಖವಾಡ ಈಗ ಕಳಚುವಂತ ಟೈಮ್ ಬಂದಿದೆ. ಮಾಸ್ಕ್ ಹಾಕೊಂಡಿದ್ದ, ಆ ಮಾಸ್ಕ್ ಕಳಚುವಂತ ಟೈಮ್ ಕೂಡ ಈಗ ಬಂದಿದೆ. ಕಳೆದ 2 ತಿಂಗಳಿನಿಂದ ಈತ ಅಗಿಸದಂತ ಜಾಗ ಇಲ್ಲ, ಸುತ್ತಾಡಿಸಿದಂತ ಜಾಗ ಇಲ್ಲ ಧರ್ಮಸ್ಥಳದಲ್ಲಿ. ಈ ನಿಗೂಢ ವ್ಯಕ್ತಿಯ ಮುಖವಾಡ ಈಗ ಕಳಿಸ್ತಾ ಇದೆ. ಈತನ ನಿಜ ಬಣ್ಣ, ನಿಜ ಹೆಸರು, ಜಾತಕ ಎಲ್ಲವೂ ಕೂಡ ಹೊರಗೆ ಬೀಳ್ತಾ ಇದೆ. ಸಿಎನ್ ಚಿನ್ನಯ್ಯ ಈತನ ಅಸಲಿ ಹೆಸರು. ನಿಗೂಢ ವ್ಯಕ್ತಿ, ಆತನ ಹೆಸರು ಸಿಎನ್ ಚಿನ್ನಯ್ಯ. ಇನ್ನು ಮುಂದೆ ಆತನನ್ನ ನಿಗೂಢ ವ್ಯಕ್ತಿ, ಮಾಸ್ಕ್ ಮ್ಯಾನ್ ಅನ್ನುವಂಥದ್ದನ್ನ ಕರೆಯುವಂತಹ ಅವಶ್ಯಕತೆ ಇಲ್ಲ. ಆತನ ಹೆಸರು ಚಿನ್ನಯ್ಯ ಅನ್ನುವಂಥದ್ದನ್ನ ಎಸ್ಐಟಿ ಅಧಿಕಾರಿಗಳೇ ಈಗ ಬಹಿರಂಗಪಡಿಸಿದ್ದಾರೆ. ಈಗ ಈತನ ರಹಸ್ಯವನ್ನ ಭೇದಿಸಿದ್ದಾರೆ. ಯಾರೀತ, ಎಲ್ಲಿಂದ ಬಂದ, ಯಾಕಾಗ ಬಂದ, ಈತನ ಉದ್ದೇಶ ಏನು, ಅಸಲಿಗೆ ಯಾಕಾಗಿ ಈ ರೀತಿ ಮಾಡ್ದ, ಈತ ಹೇಳ್ತಾ ಇರುವಂತಹ ವಿಚಾರಗಳಲ್ಲಿ, ಕತೆಗಳಲ್ಲಿ ಸತ್ಯ ಇದೆಯಾ, ಸತ್ಯ ಇರೋದಾದ್ರೆ ಎಷ್ಟರ ಮಟ್ಟಿಗಿದೆ, ಯಾವುದೆಲ್ಲ ಸತ್ಯ, ಯಾವುದು ಸುಳ್ಳು, ಸತ್ಯ ಹೇಳ್ತಾ ಇರೋದಾದ್ರೆ ಆ ಸತ್ಯಗಳಿಗೆ ಸಾಕ್ಷಿಗಳೇನು, ಈತನೇ ತಂದಂತ, ಮೊದಲಿಗೆ ಈತನೇ ತಗೊಂಡು ಬಂದಂತ ಕೋರ್ಟ್ಗೆ ತಲೆಬುರುಡೆ, ಅದು ಎಲ್ಲಿಂದ ತಂದಿದ್ದು ಅಂತಂದ್ರೆ ಕ್ಷಣಕ್ಕೊಂದು ದಿನಕ್ಕೊಂದು ಹೆಸರು. ಕಲ್ಲೇರಿ, ಧರ್ಮಸ್ಥಳ, ಅಲ್ಲಿ ಇಲ್ಲಿ ಬಂಗ್ಲಗುಡ್ಡ ಎಲ್ಲೆಲ್ಲೋ ಹೆಸರುಗಳನ್ನ ಹೇಳ್ದ ಈತ. ಅಲ್ಲೆಲ್ಲಾ ಕಡೆಗಳಲ್ಲೂ ತನಿಖೆ ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು, ಯಾವುದೇ ಕುರುಹು ಸಿಕ್ಕಿಲ್ಲ. ಹಾಗಾದ್ರೆ ಎಲ್ಲಿಂದ ತಂದ ಅನ್ನುವಂತ ಪ್ರಶ್ನೆ ಮೊದಲಿಗೆ ಎಸ್ಐಟಿ ಅಧಿಕಾರಿಗಳಿಗೆ ಮೂಡಿತು. ಎಸ್ಐಟಿ ಅಧಿಕಾರಿಗಳು ಕೂಡ ತನಿಖೆಯನ್ನ ಯಾವ ಆಯಾಮದಲ್ಲಿ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ವಿಚಾರಗಳಿಗೆ ಪ್ರಶ್ನೆ ಆಗ್ತಾ ಇತ್ತು. ಆದ್ರೆ ಆರಂಭದಲ್ಲಿ ಈತ ಹೋಗಿ ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಡ್ತಾನೆ ನೋಡಿ. ಆ ಸಂದರ್ಭದಲ್ಲಿ ಈತ ಹೇಳೋದು, ಪೊಲೀಸರು ನನಗೆ ಸರಿಯಾಗಿ ತನಿಖೆಗೆ ಸ್ಪಂದನೆ ಕೊಟ್ಟಿಲ್ಲ, ಹಾಗಾಗಿ ಸುಪ್ರೀಂ ಕೋರ್ಟ್ನ ಲಾಯರ್ ಮುಖಾಂತರ ಒಂದು ಪತ್ರಿಕಾ ಪ್ರಕಟಣೆಯನ್ನ ಯಾವಾಗ ಈತ ರಿಲೀಸ್ ಮಾಡಿದ್ನೋ ಅಷ್ಟೊಂದು ಪ್ರಮುಖ ವ್ಯಕ್ತಿನ ಅನ್ನುವಂತ ಪ್ರಶ್ನೆ ಕಾಡಿತ್ತು. ಅಲ್ಲಿ ಗಮನಿಸ್ತಾ ಇದ್ದೀವಿ, ಆತನ ವ್ಯಾಸಂಗ ಪ್ರಮಾಣ ಪತ್ರ ಇದು. ಆತ ವ್ಯಾಸಂಗ ಮಾಡಿರುವಂತ ಪತ್ರ, ಅಲ್ಲಿ ಬರೆದಿದ್ದಾರೆ ಸಿಎನ್ ಚಿನ್ನಯ್ಯ ಅಂತ. ಮಂಡ್ಯದ ಈತ ಬೇಸಿಕಲಿ ಮಂಡ್ಯದವನು ಅನ್ನುವಂತ ಮಾಹಿತಿ. ನಂಜಯ್ಯ ಅನ್ನುವಂಥವರ ಮಗ ಈ ಸಿಎನ್ ಚಿನ್ನಯ್ಯ. ವ್ಯಾಸಂಗ ಪ್ರಮಾಣ ಪತ್ರವನ್ನ ಗಮನಿಸ್ತಾ ಇದ್ದೀವಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮಂಡ್ಯದ ವ್ಯಾಸಂಗ ಪ್ರಮಾಣ ಪತ್ರವನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಲ್ಲ. ನಂಜಯ್ಯ ಅವರ ಮಗ ಸಿಎನ್ ಚಿನ್ನಯ್ಯ, ಈತ ಯಾರು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಒಂದಷ್ಟು ವಿಚಾರಗಳು ಈಗಾಗಲೇ ಹೆಸರು ಗೊತ್ತಿದ್ರೂ ಕೂಡ ಹೆಸರನ್ನ ಹೇಳದೇ ಇರುವಂತಹ ಪರಿಸ್ಥಿತಿಯಲ್ಲಿತ್ತು. ಆತ ಯಾರು ಅನ್ನೋದು ಗೊತ್ತಾಗಿತ್ತು, ಆತನ ಹೆಸರು ಗೊತ್ತಾಗಿತ್ತು, ಆತನ ಮೊದಲ ಪತ್ನಿ, ಎರಡನೇ ಪತ್ನಿ, ಮಕ್ಕಳು, ಆತನ ಊರು ಎಲ್ಲವೂ ಗೊತ್ತಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್.